ಹೊಸ ವರ್ಷ ಆಚರಣೆಗೆ ಪೊಲೀಸ್ ಕಡೆಯಿಂದಲೂ ಕೂಡ ಈಗ ಬಿಗಿ ಭದ್ರತೆ ನೀಡಲಾಗ್ತಾ ಇದೆ. ಸೊ ನ್ಯೂ ಇಯರ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗುತ್ತೆ. ಸೊ ಹೊಸ ವರ್ಷ ಆಚರಣೆಗೆ ಪೊಲೀಸ್ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನು ನೀಡಿದ್ದೇವೆ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಗರದಲ್ಲಿ 400 CCTV ಕ್ಯಾಮೆರಾ ಅಳವಡಿಕೆ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. MG ರಸ್ತೆ, ಬ್ರಿಗೇಡ್, ಕಬ್ಬನ್ ಪಾರ್ಕಲ್ಲಿ ಬಂದೋಬಸ್ತ್ ಇರುತ್ತೆ. ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಸೊ 31ರಂದು ಪೊಲೀಸ್ ಭದ್ರತೆಯನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೊಸ ವರ್ಷ ಇದೆ, ಸೊ ಜನರ ಆಗಮನ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು, ಜೊತೆಗೆ ಈ ಕೊರೋನಾ ರೂಪಾಂತರಿ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಬಾರ್ದು ಅಂಥೇಳಿ ನಗರದಲ್ಲಿ 400ಕ್ಕಿಂತ ಹೆಚ್ಚು CCTV ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತೆ. ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಾಗ ಈಗಾಗಲೇ ನಾವು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೇವೆ, ಅದನ್ನು ತಮ್ಮಲ್ಲಿ ಕೂಡ ಹಂಚಿಕೊಳ್ಳಲಾಗಿದೆ. ಅದಕ್ಕೆ ಅನುಗುಣವಾಗಿ ಈಗ ನಗರದಾದ್ಯಂತ ನಾವು ಕಟ್ಟೆಚ್ಚರವನ್ನು ಈಗಾಗಲೇ ವಹಿಸಿದ್ದೇವೆ. ಪ್ರತಿ ದಿವಸ ಸಾಯಂಕಾಲದಿಂದ ಮಧ್ಯರಾತ್ರಿವರೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪೆಟ್ರೋಲಿಂಗ್ ಇದ್ದಾರೆ. ಜೊತೆಗೆ ಪ್ರತಿ ದಿವಸವೂ ಕೂಡ ಈ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಕೂಡ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಈಗ ಇರ್ತಕ್ಕಂಥದ್ದು ಈ ಸಡಗರದ ಒಂದು ಕಾಲ. ಬಟ್ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ಅವಘಡಗಳು ಅಥವಾ ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ 31ನೇ ತಾರೀಕು ಕೂಡ ಸಂಪೂರ್ಣವಾಗಿ ಸಮಗ್ರವಾಗಿ ಎಲ್ಲ ಕಡೆಗಳಿಂದ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಮುಖ್ಯವಾಗಿ ಈ MG ರೋಡ್, ಕಬ್ಬನ್ ಪಾರ್ಕ್ ಮತ್ತು ಈ ಬ್ರಿಗೇಡ್ ರೋಡ್ ರಸ್ತೆಗಳಿದ್ದಾರೆ, ಅಲ್ಲಿ ಯಾವ ರೀತಿಯ ಬಂದೋಬಸ್ತ್ ಆಗಬೇಕು ಅನ್ನೋದಕ್ಕೆ ನಾವು 2 ಸುತ್ತಿನ ಚರ್ಚೆಯನ್ನು ನಡೆಸಿದ್ದೇವೆ. ನಿನ್ನೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಎಲ್ಲ ಸುತ್ತಮುತ್ತಲು ಕೂಡ ಸುಮಾರು 300ರಿಂದ 400 CCTV ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಜೊತೆಗೆ ಸಾರ್ವಜನಿಕರು ಬರ್ತಕ್ಕಂಥ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.